ನಾನು ಸಂಘರ್ಷದಿಂದ ಟಿಕೆಟ್ ತಗೊಳ್ಳೋದಿಲ್ಲ, ಸಾಮರಸ್ಯದಿಂದ ಕೊಟ್ಟರೆ ಮಾತ್ರ ತಗೊಳ್ತೀನಿ. ಅಲ್ಲ, ಈ ಬಗ್ಗೆ ಏನಾದರೂ ಹೈಕಮಾಂಡ್ ಚರ್ಚೆ ಏನಾದ್ರು ಮಾಡ್ಯಾರ ಸರ್? ನೋಡಿ, ಅವಳು ನಾನು ಟಿಕೆಟಿಗೆ ಅರ್ಜಿ ಹಾಕ್ತೀನಿ ಅಂದರೆ ನಾನು ಬ್ಯಾಡ್ ಅಂದಿಲ್ಲ. ಅವಳು ಮೊನ್ನೆ ನನ್ನಲ್ಲೇ ನನ್ನ ವಿಧಾನಸಭೆ ಕ್ಷೇತ್ರಕ್ಕೆ ಅವಳಿಗೆ ಹಾಕಂತ ಹೇಳಿ ನಮ್ಮಲ್ಲಿ ಅಲ್ಲಿ ಜನ ಒತ್ತಾಯ ಮಾಡಿದ್ರು. ನಾನು ಕೊಡು ಅಂದೆ, ನಾನು ಬಿಡ್ತೀನಿ ನೀವು ಕೊಡು ಅಂತ ಹೇಳಿ. ಇಲ್ಲ ಅಂತ ಅವಳೇ ನನಗೆ ಇಲ್ಲ ನೀವು ಇದೊಂದು ಸರ್ತಿ ನೀವು ಅಕಸ್ಮಾತ್ ಕೊಟ್ಟರೆ ಮಾಡ್ತೀನಿ ಅಂತ ನಾನು ನಿಮ್ಮ ಎದುರಿಗೆ ಹೇಳಿದ್ದೀನಿ. ಸರ್, ಈಗಾಗಲೇ ಬಿಜೆಪಿಯಿಂದ ಗದ್ದಿಗೌಡರು ಆಯ್ಕೆ ಆಗಿದ್ದಾರೆ ಅಂದ್ರೆ ಕಾಂಗ್ರೆಸ್ನವರು ಯಾರಂತ ನೀವು ಊಹೆ ಮಾಡ್ತೀವಿ? ನಾನು ನಮ್ಮಲ್ಲಿ ಯಾರೇ ಕೊಟ್ಟರು ಸಮರ್ಥಿದ್ದಾರೆ. ಯಾರೇ ಕೊಟ್ಟರು ಅವರು ಅಜಯ್ ಸರ್ನಾಯ್ಕ ಅತ್ಯಂತ ಹಿರಿಯರು, ಮಾಜಿ ಸಚಿವರು, ಅವರು ಶಾಸಕರಿದ್ದವರು. ನಿಮ್ಮ ಸಮುದಾಯದವರು ವೀಣಾ ಕಾಶ್ಯಪ್ನವರು ಕೇಳಿದ್ದಾರೆ, ನೀವು ಯಾವ ಥರ? ನಾನು ಹೋದ ಸರ್ತಿ ನಾನೇ ವೀಣಾ ಕಾಶ್ಯಪ್ನವ್ರ ಜವಾಬ್ದಾರಿ ತೊಗೊಂಡು ಮಾಡಿದ್ದೀನಿ. ಅಲ್ಲ, ಏನು ತಪ್ಪಿದೆ? ಕೊಟ್ಟರು, ಅವಳಿಗೆ ಕೊಟ್ಟರು. ಈಗ ಒಂದು ವೇಳೆ ನಿಮ್ಮ ಮಗಳಿಗೆ ಟಿಕೆಟ್ ಸಿಕ್ಕಿದ್ರು ಕೂಡ ಎಲ್ಲ ಒಂದು ಕಡೆ ಅವಳಿ ಜಿಲ್ಲೆ ಆದರೂ ಕೂಡ ನಾನು ಬಿಜಾಪುರ ಬಾಗಲಕೋಟೆ ಬೇರೆ ಅಂತೇಳಿ ನಾನು ಮಾಡೇ ಇಲ್ಲ. ಯಾಕಂದರೆ ಈ ಜಿಲ್ಲೆ ಒಡೆಯೋ ಹೊತ್ತಿನಲ್ಲೇ ನಾವು ಹೊಡಿಬೇಡ ಅಂತ ಹೇಳಿದವರು. ಆದರೆ ಹೊಡಿತೀವಿ ಅಂತಂದ್ರು, ಅನಿವಾರ್ಯವಾಗಿ ಹೊಡೆದ್ಮೇಲೆ DCC ಬ್ಯಾಂಕ್ ಕೊಡಿ ಅಂದರು, ಕೊಟ್ವಿ. ಈಗ ಸ್ಥಳೀಯವಾಗಿ ಎಲ್ಲ ರೀತಿಯಿಂದ ನೀವು ಸಹಕಾರ ನೋಡಿ, ಸ್ಥಳೀಯವಾಗಿ ನಾನು ಅವ್ರ ಜೊತೆನೇ ಶಾಸಕನಾಗಿದ್ನಲ್ಲ. ಹೋದ ಸಲ MLA ಎಲೆಕ್ಷನ್ದಾಗ SR ಪಾಟೀಲ್ ಅವ್ರದ್ದು ಇಲ್ಲ, ಎಂದೂ ಬಂದಿಲ್ಲ. ನಾವೇ SR ಪಾಟೀಲ್ ಎಲೆಕ್ಷನ್ ಮಾಡಿದ್ವಿ. ಅಲ್ಲಿ ನಿಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಟಿಕೆಟ್ ಮಿಸ್ ಆಯ್ತು ಅಲ್ಲಿ. ಅಲ್ಲ, ಆ ದೇವರ ಇಬ್ಬರಿಗೆಗೆ ಅವರು ನಮಗೂ ಹೇಳಿರಲಿಲ್ಲ ಮತ್ತು ಅವ್ರು ನಿಂತಿನ ಇಚ್ಛಾನೂ ವ್ಯಕ್ತಪಡಿಸಿರಲಿಲ್ಲ. ದೇವರಿಬ್ಬರಿಗೆ ಭಾಳ ಮಂದಿ ಆಸೆ ಪಟ್ಟಿದ್ರು. ಅದು ನಿಮ್ಗೆ ಗೊತ್ತಿದೆ, ಜಾತಿ ಸಮೀಕರಣದಲ್ಲಿ ಬದಲಾವಣೆ ಸ್ವಲ್ಪ ಮಾಡಲೇಬೇಕಾದಂಥ ಅನಿವಾರ್ಯ ಬಂತು ಅಷ್ಟೇ. ಇವತ್ತಿನ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಇಲ್ಲ, ಈಗ ನನಗೆ ಗೊತ್ತಿಲ್ಲ. ಇನ್ನು ನಮ್ದು 17ನೇ ತಾರೀಕು ಅಂತಾರೆ, ಸಾಯಂಕಾಲವರೆಗೂ ಆಗ್ಬೋದು ಯಾವಾಗಾದರೂ. ನೋಡಿ, ಈಗ ಇಲೆಕ್ಷನ್ ಕಮಿಷನ್ದವರು ಕೋಡ್ ಆಫ್ ಕಂಡಕ್ಟ್ ಡಿಕ್ಲೇರ್ ಮಾಡುವವರಿಗೆ ಏನೇನು ಪ್ರಕ್ರಿಯೆ ಆಗೇ ಆಗ್ತವೆ. ಟಿಕೆಟ್